ನಿನ್ನ ಪ್ರೀತಿ ಪಡ್ಕೊಳ್ಳೋದಕ್ಕೆ ಅವನು ಇಷ್ಟೆಲ್ಲ ಒದ್ದಾಡ್ದ. ಕೊನೆಗೆ ಎರಡು ಮನೆಯವ್ರನ್ನ ಒಪ್ಪಿಸಿ ಮದುವೆನಾದ. ಆದ್ರೆ ಕೊನೆಗಳಿಗಿನಲ್ಲಿ ಯಾರೋ ಬಂದು ತಾನ್ ಪ್ರೀತಿಸೋ ಹೃದಯನ ಕಿತ್ಕೊಂಡ್ಬಿಟ್ರೆ ಅವ್ನು ನೋವಾಗ್ತಾನೆ ಇರ್ತಾನಮ್ಮ. ಅವ್ರಿಗ್ ನೋವಾಗಿದ್ದು ನಿಜ ಮಾವ, ಹಾಗಂತ ಬೇಕು ಅಂತ ನಾನ್ ಮಾಡಿದ್ದಲ್ವಲ್ಲ. ಇರ್ಬೋದಮ್ಮ, ಆದ್ರೆ ಅವನ ನೋವಿಗೆ ನೀನು ಕಾರಣ ಅಲ್ವಾ? ನನ್ ಪರಿಸ್ಥಿತಿನೂ ಅವ್ರು ಅರ್ಥ ಮಾಡ್ಕೋಬೇಕಲ್ವಾ ಮಾವ? ಅರ್ಥ ಮಾಡ್ಕೊಂಡಿದ್ದಕ್ಕೇನೆ ನಿನಗೆ ಮನ್ಸಿಗೆ ನೋವು ಕೊಡಬಾರ್ದು ಅಂತ ನಿನ್ನಿಂದ ದೂರ ಇದ್ದಾನೆ. ನೀನು ಮನೆಗೆ ಬಾ ಅಂತ ಅವನು ಬಲ್ಲಂತ ಮಾಡ್ತಾ ಇಲ್ಲ. ನೀನು ಮದುವೆ ಆಗಿ ಗಂಡನ ಮನೆ ಬಿಟ್ಟು ನಮ್ಮನೆಗೆ ಬಂದಾಗ ಅಕ್ಕಪಕ್ಕದವ್ರ ಹತ್ರ ನಾವೆಲ್ಲ ಎಷ್ಟು ಮಾತು ಕೇಳಿದ್ದೀವಿ ಅಂತ ನಿನ್ಗೆ ನೆನಪಿದೆ ಅಲ್ಲ? ಈಗ ವಿಕ್ರಾಂತ್ ಸಹ ಅದೇ ಪರಿಸ್ಥಿತಿಯಲ್ಲಿದ್ದಾನೆ. ನೀನು ವಿಕ್ರಾಂತ್ಗೆ ಹೆಂಡತಿಯಾಗಿ ಅವ್ರ ಮನೆ ಬೆಳಗ್ತೀಯ ಅಂದ್ಕೊಂಡಿದ್ರು. ಆದ್ರೆ ನೀನು ಅಲ್ಲಿಗೆ ಹೋಗಕ್ಕೂ ಆಗ್ಲಿಲ್ಲ. ಅವನಿಗೆ ಬೇರೆಯವರೆಲ್ಲ ಎಷ್ಟು ಪ್ರಶ್ನೆ ಮಾಡಿರೋದಿಲ್ಲ ಹೇಳು. ನೀನು ಅನುನ ಸಮಾಧಾನ ಪಡಿಸೋದಕ್ಕೆ ಒದ್ದಾಡೋ ರೀತಿಯನ್ನೇ ತೇಜುನ ಸಮಾಧಾನ ಪಡಿಸೋದಕ್ಕೆ ಅವನೆಷ್ಟು ಒದ್ದಾಡಿರೋದಿಲ್ಲ ನೋಡು. ಅವನು ಮಾಡ್ದಿರೋ ತಪ್ಪಿಗೆ ಅವನು ಅವ್ರ ಮನೆಯವರು ಎಲ್ಲ ನೋವು ಅನುಭವಿಸ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸಿಟ್ಟು ಸಹಜ ಅಮ್ಮ ಪಲ್ಲವಿ. ಸರಿ ಬಿಡಿ ಮಾವ, ಎಲ್ರೂ ಸಿಟ್ಟನ್ನ ತಡ್ಕೊಂಡ್ಬಿಟ್ಟೆ. ಇವ್ರೊಬ್ರು ಸಿಟ್ಟಂತಾನೆ, ಅದನ್ನು ತಡ್ಕೋತೀನಿ. ಅದು ಅವಶ್ಯಕತೆ ಇಲ್ಲಮ್ಮ. ಅದ್ರ ಬದಲು ಅವನನ್ನ ಭೇಟಿಯಾಗಿ ಸಮಾಧಾನವಾಗಿ ಮುಕ್ತವಾಗಿ ಮಾತಾಡಮ್ಮ. ಏನಂತ ಮಾತಾಡ್ಲಿ ಮಾವ? ಏನಂತ ನಾನ್ ಸಮಾಧಾನ ಹೇಳೋದು? ನೋಡು, ನಿನ್ ಮನ್ಸಿಗೆ ಏನ್ ತೋಚುತ್ತೋ ಅದನ್ನ ಹೇಳಮ್ಮ. ನಿನಗೆ ಅವನ ಪ್ರೀತಿ ಇದೆ ತಾನೆ? ಹೇಳಮ್ಮ, ಪ್ರೀತಿ ಇದೆ ತಾನೆ? ಇದೆ ಅಂತ ಹೇಳ್ಕೊಳಕ್ಕೂ ಧೈರ್ಯ ಇಲ್ಲ ಮಾವ ನನಗೆ. ಪರಿಸ್ಥಿತಿ ಕೈಗೊಂಬೆ ಆಗ್ಬಿಟ್ಟಿದ್ದೀನಿ ನಾನು. ಅದನ್ನೇ ಅವನಿಗೆ ಹೇಳಿ ಅರ್ಥ ಮಾಡ್ಸಮ್ಮ. ಪರಿಸ್ಥಿತಿ ಸರಿ ಹೋಗೋವರೆಗೂ ನನ್ಗೆ ಸ್ವಲ್ಪ ಟೈಮ್ ಕೊಡು ಅಂತ ಕೇಳಮ್ಮ. ನೋಡು, ಇನ್ನೇನು ಯೋಚನೆ ಮಾಡ್ತಾ ಇದೀಯಾ? ಸಂಸಾರ ಅಂದಮೇಲೆ ವಿಕ್ರಾಂತು ಅನು ಎರಡು ನಿನ್ ಕಡೆಗಳೇ. ನೋಡು, ಯಾವುದಕ್ಕೂ ನೀನು ಮೋಸ ಮಾಡಬಾರ್ದು. ಸರಿ, ನಾನು ಭೇಟಿ ಮಾಡ್ತೀನಿ. ಸರಿ, ಈಗಲೇ ಅವನಿಗೆ ಫೋನ್ ಮಾಡ್ತೀನಿ. ಮಾವ, ಅಲ್ಲ ಅದು ಮಾವ. ಹಲೋ ಹಲೋ, ನಾನಪ್ಪ ಸದಾಶಿವ್ ಮಾತಾಡೋದು. ಹೇಗಿದ್ದೀಪ ವಿಕ್ರಾಂತ್? ನಾನು ಹೇಗಿದ್ದೀನಿ ಅಂತ ನಿಮಗೆ ಗೊತ್ತಿರಬೇಕಲ್ವಾ ಸರ್? ಯಾಕಪ್ಪ ಬಾಯ್ ತುಂಬ ಮಾವ ಅಂತ ಹೇಳ್ಬಾರ್ದ? ನಿಮ್ಗೇನೋ ಕರೆಯೋದಕ್ಕೆ ಆಸೆ, ಆದರೆ ನಿಮ್ಮ ಮಗಳೇ ನಾನು ಬೇಡ ಅಂತ ಹೋಗ್ಬಿಟ್ಟಿದಾರಲ್ಲ ಸರ್. ಪಲ್ಲವಿಗೆ ಅನು ಬೇಕು ಅಂದರೆ ನೀನು ಬೇಡ ಅಂತ ಅಲ್ಲ ಅರ್ಥ. ಅವಳ ಪರಿಸ್ಥಿತಿನ ನೀನು ಅರ್ಥ ಮಾಡ್ಕೋಬೇಕು. ನಿಮ್ಮ ಮಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಸರ್. ಅವ್ರು ಯಾವಾಗ ಯಾವ ನಿರ್ಧಾರ ತಗೋತಾರೆ ಅಂತ ಬಹುಶಃ ಆ ದೇವ್ರಿಗೂ ಗೊತ್ತಿರಲ್ಲ ಅನ್ಸುತ್ತೆ. ವಿಕ್ರಾಂತ್, ನೀನು ಈ ರೀತಿ ಮುಸ್ಕಿನ್ ಗುದ್ದಾಟ ಮಾಡೋದು ಬಿಟ್ಟು ಒಂದ್ಸರಿ ಪರಸ್ಪರ ಮೀಟ್ ಮಾಡಿ ಮಾತಾಡಿ. ಅವ್ರಿಗೆ ಇಷ್ಟ ಇಲ್ಲ ಅಂತ ಹೋದ್ಮೇಲೆ ಏನು ಅಂತ ಮಾತಾಡೋದು ಸರ್? ಇಲ್ಲಪ್ಪ, ಅವಳು ಒಪ್ಕೊಂಡಿದ್ದಾಳೆ. ನಾಳೆ ಸಂಜೆ ನಿಮ್ಮ ಮನೆಗೆ ಬರ್ತಾಳೆ. ಮುಕ್ತವಾಗಿ ಏಕಾಂತವಾಗಿ ನಿನ್ನ ಜೊತೆ ಮಾತಾಡ್ತಾಳೆ. ನನಗಿಷ್ಟ ಇಲ್ಲ ಸರ್.
ವಿಕ್ರಾಂತ್, ಮನಸ್ಸು ಮುಟ್ಕೊಂಡು ಈ ಮಾತು ಹೇಳು. ಇಬ್ರಿಗೂ ಒಬ್ಬರನ್ನೊಬ್ರು ಕಂಡ್ರೆ ಬೆಟ್ಟದಷ್ಟು ಪ್ರೀತಿ ಇದೆ ಅಂತ ನನಗೂ ಗೊತ್ತು. ನೋಡು, ಸುಮ್ಮನೆ ಬಿಂಕ ಬಿಟ್ಟು ಪರಸ್ಪರ ಮಾತಾಡ್ಕೊಳ್ಳಿ. ನೋಡು, ಆರೋಗ್ಯರು ನಿನ್ನ ಸಂಸಾರ ದೀಪನ ಅಂಗೈ ಆಪ್ಸರಿ ಕೊಟ್ಟು ಕಾಪಾಡ್ಕೊಳ್ಳಿ.